ದತ್ತ ಜಯಂತಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಹಿಳಾ ಘಟಕದ ವತಿಯಿಂದ ಚಿಕ್ಕಮಗಳೂರಿನಲ್ಲಿಂದು ಅನಸೂಯ ಜಯಂತಿಯ ಸಂಕೀರ್ತನಾ ಯಾತ್ರೆ ಆಯೋಜಿಸಲಾಗಿತ್ತು. ಜಾನಪದ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡರು. ನಗರದೆಲ್ಲೆಡೆ ಬಿಗಿ ಬಂದೋಬಸ್ತ್ ಒದಗಿಸಲಾಗಿತ್ತು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡುತ್ತಾ, ದತ್ತಪೀಠ, ಬಾಬಾ ಬುಡನ್ ದರ್ಗಾ ಬೇರೆ ಬೇರೆ ಎಂದು ಕಂದಾಯ ಇಲಾಖೆ ದಾಖಲೆಗಳು ಸ್ಪಷ್ಟಪಡಿಸಿದ್ದು, ಅದೇ ರೀತಿ ಸರ್ಕಾರ ನ್ಯಾಯ ಒದಗಿಸಬೇಕು ಎಂದರು. ಬಿಜೆಪಿ ಜಿಲ್ಲಾ ಘಟಕದ ಉಪಾಧ್ಯಕ್ಷ ವೀಣಾ ಶೆಟ್ಟಿ ಮಾತನಾಡುತ್ತಾ, ದತ್ತ ಜಯಂತಿ ಅಂಗವಾಗಿ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಬೆಟ್ಟವನ್ನು ಹೊತ್ತುಕೊಂಡು ಹೋಗುವಾಗ ಶ್ರೀ ಗುರು ದತ್ತಾತ್ರೇಯ ಮಹಾರಾಜ ಕಿ ಅನಸೂಯ ದೇವಿಯವರ ಪಾದಕ್ಕೆ ನಾನು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಹಳೆ ಬೇಡಿಕೆಗಳೇ ದತ್ತಪೀಠ ಬೇರೆ, ಬಾಬಾ ಬುಡನ್ ದರ್ಗಾ ಬೇರೆ ಅನ್ನೋದನ್ನ ಕಂದಾಯದ ದಾಖಲೆಗಳು ಸ್ಪಷ್ಟಪಡಿಸ್ತವೆ. ಕಂದಾಯದ ದಾಖಲೆಗಳು ಸ್ಪಷ್ಟಪಡಿಸುವ ಹಿನ್ನೆಲೆಯಲ್ಲಿ ಹಿಂದೂಗಳಿಗೆ ನ್ಯಾಯ ಕೊಡಬೇಕು. ಈಗ ಅರ್ಧ ನ್ಯಾಯ ಸಿಕ್ಕಿದೆ, ಪೂರ್ಣ ನ್ಯಾಯ ಸಿಗಬೇಕು. ಪೂರ್ಣ ನ್ಯಾಯ ಸಿಗುವವರೆಗೂ ಕೂಡ ಈ ರೀತಿ ಭಕ್ತಿ ಮತ್ತು ಶಕ್ತಿಯ ಆಂದೋಲನವನ್ನು ಮಾಡೋದು ಅನಿವಾರ್ಯ ಆಗಿದೆ. ಈ ಸರಿಯೂ 3 ದಿನಗಳ ಕಾಲ ದತ್ತ ಜಯಂತಿ ಉತ್ಸವ ನಡೀತಾ ಇದೆ. ಈ ಉತ್ಸವದ ಅಂಗವಾಗಿ ಮೊದಲನೇ ದಿನ ನಾವು ಅನಸೂಯ ಪೂಜಾ ಕಾರ್ಯಕ್ರಮವನ್ನು ದತ್ತಪೀಠದಲ್ಲಿ ಹಮ್ಮಿಕೊಳ್ತೀವಿ. ಅದೇ ರೀತಿಯಾಗಿ ಇವತ್ತಲ್ಲಿ ಪೂಜಾ ಹವನಗಳು ನಡೀತಾ ಇದೆ. ದುರ್ಗಾ ಹೋಮ, ಗಣ ಹೋಮ, ಹೀಗೆ ಹಲವಾರು ಹೋಮಗಳು ಅಲ್ಲಿ ದತ್ತಪೀಠದಲ್ಲಿ ನಡೆಯೋದ್ರಿಂದ ಇಲ್ಲಿಂದ ನಾವು ಸಂಕೀರ್ತನೆ ಯಾತ್ರೆಯ ಮೂಲಕ ದತ್ತಪೀಠಕ್ಕೆ ತೆರಳ್ತಾ ಇದ್ದೀವಿ.